ಹಲೋ ನಮಸ್ತೆ, ನನ್ನ ಹೆಸರು ಸುಜಾತ ತವರ್. ಇದೀಗ ನಾನು ಸೋರೆಕಾಯಿ ಕಡುಬು ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ಅದಕ್ಕೆ ಬೇಕಾಗುವ ಸಾಮಾನುಗಳು: ನೀವು ಬೆಳಿಗ್ಗೆ ಒಂದು ಅಕ್ಕಿ 1 ಪಾವು ಅಂದರೆ 1 ಲೋಟ ಬೆಳ್ತಿಗೆ, ಅರ್ಧ ಲೋಟ ಕುಚ್ಚಲಕ್ಕಿಯನ್ನು ನೀರಲ್ಲಿ ಹಾಕಿ ಇಡಬೇಕು. ಸಾಯಂಕಾಲ ಆಗುವಾಗ ಅದನ್ನು ಬಸ್ದು ಅದನ್ನು ತೊಳೆದು ಹೀಗೆ ಇಡಬೇಕು. ಅದಕ್ಕೆ ಬೇರೆ ಬೇಕಾಗುವ ಸಾಮಾನುಗಳು: ಅರ್ಧ ಸೋರೆಕಾಯಿ, ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹೀಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ 2 ತುಂಡು ದೊಡ್ಡ 2 ತುಂಡು ಬೆಲ್ಲ, ಮತ್ತು ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಈ ರೀತಿ ಇಡಬೇಕು. ಮತ್ತು ಸ್ವಲ್ಪ ಏಲಕ್ಕಿ. ಇದೀಗ ನಾನು ಇದನ್ನು ಗ್ರೈಂಡರಲ್ಲಿ ಹಾಕಿ ತರ್ತೇನೆ. ಮೊದಲಿಗೆ ನೀವು ಸೋರೆಕಾಯಿಯನ್ನು ಈ ರೀತಿ ಕಟ್ ಮಾಡಿದ ಸೋರೆಕಾಯಿಯನ್ನು ಗ್ರೈಂಡ್ ಮಾಡಬೇಕು. ಅದು ನೈಸ್ ಆದ ಮೇಲೆ ಅಕ್ಕಿ ಮತ್ತು ಬೆಳ್ತಿಗೆ ಮತ್ತು ಕುಚ್ಚಲಕ್ಕಿ ಹಾಕಿದನ್ನು ಅದರೊಟ್ಟಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಅದು ಗ್ರೈಂಡ್ ಆಗ್ತಾ ಬರುವಾಗ ಬೆಲ್ಲವನ್ನು ಹಾಕಬೇಕು. ಇದು ಲಾಸ್ಟಿಗೆ ಎಲ್ಲ ಆದ ಮೇಲೆ ತೆಂಗಿನ ತುಂಡನ್ನು ನಾವು ಮಿಕ್ಸ್ ಮಾಡೋದು. ಈಗ ಇದನ್ನು ನಾನು ಗ್ರೈಂಡ್ ಮಾಡಿ ತರ್ತೇನೆ. ಇದೀಗ ಗ್ರೈಂಡ್ ಮಾಡಿದ ಹಿಟ್ಟು ರೆಡಿ ಆಯಿತು ಕಡುಬು ಮಾಡಲಿಕ್ಕೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಸ್ವಲ್ಪ ಹಾಕಿದರೆ ಆಯಿತು, ತುಂಬ ಹಾಕಬಾರ್ದು. ತುಂಬ ಉಪ್ಪು ಆದರೆ ಅದು ರುಚಿ ಕೆಡುತ್ತದೆ. ಈಗ ಇದಕ್ಕೆ ತೆಂಗಿನಕಾಯಿ ಕೂಡ ತುಂಡು ಮಾಡಿದೆಲ್ಲ ಹಾಕಿದೆ. ಇನ್ನು ಈ ಲೋಟದಲ್ಲಿ ಬೇಯಿಸ್ಲಿಕ್ಕೆ ಇಡೋದು. ಲೋಟಗಳು ಸಣ್ಣ ಸಣ್ಣ ಲೋಟ ಉಂಟು, ಇದರಿಂದ ಬೇಯಿಸ್ಲಿಕ್ಕೆ ಇಡೋದು. ಇಲ್ಲದಿದ್ದರೆ ನೀವು ಬಾಳೆ ಎಲೆಯನ್ನು ತಂದು ಅದರಲ್ಲಿ ಕೂಡ ಬೇಯಿಸ್ಬೋದು. ಈಗ ಇದಕ್ಕೆ ಎಣ್ಣೆ ಹಚ್ಚಿದ್ದೇನೆ, ಇಲ್ಲದ್ರೆ ಏಳುವುದಿಲ್ಲ ಅದು. ಈಗ ನೀರು ಬಿಸಿ ಆಗಲು ಇಟ್ಟಿದ್ದೇನೆ. ದೊಡ್ಡ ಪಾತ್ರೆಯಲ್ಲಿ ಇಡಬೇಕು. ಇನ್ನು ಒಂದು 25 ಸಾಕು. 25 ನಿಮಿಷ ಇಟ್ಟು ಇದನ್ನು ಬೇಯಿಸಿ ನಂತರ ನೀವು ತಣ್ಣಗಾದ್ಮೇಲೆ ಆ ಲೋಟದಿಂದ ತೆಗಿಬೇಕು. ಇವಾಗ ಇದೀಗ ಸೋರೆಕಾಯಿ ಕಡುಬು ರೆಡಿ ಆಯಿತು. ಹೀಗೆ ಲೋಟದಲ್ಲಿದ್ದಾಗ ಅದನ್ನು ಹೀಗೆ ಮಾಡಿ ನಾವು ಲೋಟದಿಂದ ಬೇರ್ಪಡಿಸಬೇಕು. ಮತ್ತೆ ಹೀಗೆ ಕಟ್ ಮಾಡಿ ನಾವು ಸರ್ವ್ ಮಾಡ್ತೀವಿ. ಇದೀಗ ಸೋರೆಕಾಯಿ ಕಡುಬು ಸಿದ್ಧವಾಯಿತು. ಇದನ್ನು ನೀವು ಮಾಡಿ, ತುಂಬ ಸಿಹಿಯಾಗಿ ತುಂಬ ರುಚಿಯಾಗಿದೆ.